ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮೊಬೈಲಲ್ಲಿ ಚಾರ್ಜಿಂಗ್ ತುಂಬಾ ಟೈಮ್ ತಗೊಳ್ತಾ ಇದ್ದರೆ, ಅಂದರೆ ನೀವು ಮೊಬೈಲನ್ನು 0 to 100% ಚಾರ್ಜ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ 3 ರಿಂದ 4 ಗಂಟೆ ಟೈಮ್ ತೊಗೊಳ್ತಿದ್ರೆ ಅಥವಾ 2 ಗಂಟೆ ಟೈಮ್ ತೊಗೊಳ್ತಿದ್ರೆ ನೀವು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಕೇವಲ ಈ ಒಂದು ಸೆಟ್ಟಿಂಗ್ ಮಾಡೋ ಮೂಲಕ ನಿಮ್ಮ ಮೊಬೈಲ್ನ ಚಾರ್ಜಿಂಗ್ ಟೈಮನ್ನು ಸ್ಪೀಡ್ ಮಾಡ್ಬೋದು. ಅಂತೇಳಿದರೆ 0 to 100% ಚಾರ್ಜಿಂಗನ್ನು ಕೇವಲ ಅರ್ಧ ಗಂಟೆಯಲ್ಲಿ ಅಂದರೆ 30 ನಿಮಿಷದಲ್ಲಿ ನೀವು ಫುಲ್ ಚಾರ್ಜ್ ಮಾಡ್ಬೋದು. ಇದು ಬಂದುಬಿಟ್ಟು ನಿಮ್ಮ ಹಳೆ ಫೋನ್, ಹೊಸ ಫೋನ್, ಯಾವುದೇ ಕಂಪ್ನಿ ಫೋನ್ ಇದ್ರೂ ಕೂಡ ಇದು ವರ್ಕ್ ಆಗುತ್ತೆ. ಬಟ್ ನೀವು ಈ ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡಬೇಕಾಗುತ್ತೆ. ಫಸ್ಟು ನೀವು ಏನು ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ತನಕ ನಿಮ್ಮ ಮೊಬೈಲ್ನ ಚಾರ್ಜ್ ಕನೆಕ್ಟ್ ಮಾಡಿದಾಗ 3 ರಿಂದ 4 ಗಂಟೆ ಅಥವಾ 2.5 ಗಂಟೆ 3 ಗಂಟೆ ಟೈಮ್ ತಗೊಳ್ತಿದ್ರೆ ಈ ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡಿ ನೋಡಿ. ಇದು ಬಂದುಬಿಟ್ಟು ಎಲ್ಲ ಫೋನಲ್ಲಿ ಸಿಗುವಂಥ ಸೆಟ್ಟಿಂಗು. ಹಾಗಾದರೆ ಈ ಸೆಟ್ಟಿಂಗ್ ನೀವು ಎನೇಬಲ್ ಮಾಡಿದ ನಂತರ 3 ಸೆಟ್ಟಿಂಗ್ ಮಾಡಬೇಕಾಗುತ್ತೆ. 3 ಸೆಟ್ಟಿಂಗ್ ನೀವು ಒಮ್ಮೆ ಎನೇಬಲ್ ಮಾಡಿದರೆ ಲೈಫ್ ಟೈಮ್ ನೀವು ಚಿಂತೆ ಮಾಡುವಂತಾಗುತ್ತಿಲ್ಲ. ಯಾವಾಗ ನೀವು ಚಾರ್ಜನ್ನು ಕನೆಕ್ಟ್ ಮಾಡ್ತೀರಿ ರ್ಯಾಪಿಡ್ ಸ್ಪೀಡಲ್ಲಿ, ರಾಕೆಟ್ ಸ್ಪೀಡಲ್ಲಿ ನಿಮ್ಮ ಮೊಬೈಲ್ ಚಾರ್ಜ್ ಆಗುತ್ತೆ. ಯಾವ ರೀತಿ ನೀವು ಸೆಟ್ಟಿಂಗ್ ಮಾಡಬೇಕು, ನಿಮಗೆ ಯಾವ ಸೆಟ್ಟಿಂಗ್ ಮಾಡಬೇಕು, 3 ಸೆಟ್ಟಿಂಗ್ ಮಾಡಬೇಕು, ಎಲ್ಲ ಫೋನಲ್ಲಿ ಸಿಗುತ್ತೆ. ನಿಮ್ಗೆ ಏನು ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದನ್ನು ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಯಾಕಂದರೆ ವೆರಿ 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 ಯೂಸ್ಫುಲ್ ಆಗುತ್ತೆ. ಇದು ಎಲ್ಲ ಫೋನಲ್ಲಿ ಸಪೋರ್ಟ್ ಆಗುತ್ತೆ. ಹಾಗಾಗಿ ಈ ಸೆಟ್ಟಿಂಗನ್ನು ಪ್ರತಿಯೊಬ್ಬರು ಮಿಸ್ ಮಾಡ್ಕೋಬೇಡಿ. ಗೈಸ್, ನೀವು ಮಾಡಬೇಕಾಗಿರೋದು ಮೊದಲೇದಾಗಿ ವಿಡಿಯೋಗೊಂದು ಲೈಕ್ ಮಾಡಿದ್ರೆ ನಾವು ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಅದು ಯೂಸ್ಫುಲ್ ಆಗಿರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಒಂದು ಕಮೆಂಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿ ಎಷ್ಟು mAh ಬ್ಯಾಟ್ರಿ ಇದೆ ಪ್ರತಿಯೊಬ್ಬರು ಈ ರೀತಿಯಾಗಿ ಕಮೆಂಟ್ ಮಾಡಿ. ಸೊ ಒಂದು ವೇಳೆ 4500 mAh ಆದರೆ 4000, 5000 mAh ಆದರೆ 5000 ಅಂತ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಕೆಪಾಸಿಟಿಯನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಜೊತೆಗೆ ನೀವು ಯಾವ ಮೊಬೈಲ್ ಯೂಸ್ ಮಾಡ್ತಿದ್ದೀರಿ ನಿಮ್ಮ ಮೊಬೈಲ್ ನೇಮನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇದರಿಂದ ನಾವು ಹೆಚ್ಚಿನ ಸೇಮ್ ಮೊಬೈಲ್ ಬಗ್ಗೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಯೂಸ್ ಮಾಡುವಂಥ ಮೊಬೈಲ್ ನೇಮ್ ಜೊತೆಗೆ ಬ್ಯಾಟ್ರಿ ಕೆಪಾಸಿಟಿನ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲಲ್ಲಿ ಚಾರ್ಜಿಂಗನ್ನು ನೀವು ಸ್ಪೀಡಾಗಿ ಮಾಡಬೇಕಂದ್ರೆ ಕೇವಲ 30 ಮಿನಿಟಲ್ಲಿ, ಅರ್ಧ ಗಂಟೆಯಲ್ಲಿ ನಿಮ್ಮ ಮೊಬೈಲನ್ನು ನೀವು 0 to 100% ಚಾರ್ಜ್ ಮಾಡಬೇಕಂದ್ರೆ 3 ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಬೇಸಿಕ್ ಸೆಟ್ಟಿಂಗು ಇದನ್ನು ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ. ಮಾಡಿದ ನಂತರ ನಿಮ್ಮ ಮೊಬೈಲಲ್ಲಿ 100% ಚಾರ್ಜ್ ಕೇವಲ ಅರ್ಧ ಗಂಟೆಯಲ್ಲಿ ಆಗುತ್ತೆ. ಒಮ್ಮೆ ನೀವು ಇದನ್ನು ಮಾಡಿಬಿಟ್ರೆ ಸಾಕು, ನಂತರ ಇದು ಎನಿ ಟೈಮ್ ಇದು ಯೂಸ್ ಆಗುತ್ತೆ. ನೀವು ಮಾಡಬೇಕಾಗಿದ್ದು ಮೊದಲೇದಾಗಿ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ಮೊದಲೇದಾಗಿ ನೀವು ಮಾಡಬೇಕಾಗಂದ್ರೆ ನೀವು ಇಲ್ಲೇ ತನಕ ಮೊಬೈಲ್ ತಗೊಂಡು ಏನೆಲ್ಲ ಸೆಟ್ಟಿಂಗ್ ಮಾಡಿರ್ತೀರಿ ಅಥವಾ ಏನೆಲ್ಲ ಸೆಟ್ಟಿಂಗಲ್ಲಿ ರಾಂಗ್ ಸೆಟ್ಟಿಂಗ್ ಮಾಡಿರ್ತೀರಿ, ಆವಾಗ ನಿಮ್ಗೆ ಏನಾಗುತ್ತೆ, ನೀವು ಈ ಒಂದೊಂದು ನಿಮ್ಮ ರಾಂಗ್ ಸೆಟ್ಟಿಂಗು ನಿಮ್ಮ ಮೊಬೈಲ್ನ ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಸ್ಟಾರ್ಟಿಂಗಲ್ಲಿ ಮೊಬೈಲ್ ತೊಗೊಂಡಾಗ ಸ್ಪೀಡಾಗಿ ಚಾರ್ಜ್ ಆಗ್ತಿರುತ್ತೆ. ಬಟ್ ಅದು ಡೇ ಬೈ ಡೇ ಯೂಸ್ ಮಾಡ್ತಿದ್ದಾಗಲೇ ನಿಮ್ಮ ಮೊಬೈಲ್ ಚಾರ್ಜಿಂಗ್ ತುಂಬಾ ಡಿಲೇ ಆಗ್ತಿರುತ್ತೆ. ಇದಕ್ಕೆ ನೀವು ಮಾಡುವಂಥ ಕೆಲವೊಂದು ಮಿಸ್ಟೇಕ್ ಕಾರಣ. ನೀವು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಮೊದಲೇದಾಗಿ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ರೀಸೆಟ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ರೀಸೆಟ್ ಅಂತ ಸರ್ಚ್ ಮಾಡಿದಾಗ ರೀಸೆಟ್ ಆಲ್ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಇಲ್ಲಿ 2 ಆಯ್ಕೆ ಬರುತ್ತೆ, ರೀಸೆಟ್ ನೆಟ್ವರ್ಕ್ ಸೆಟ್ಟಿಂಗು, ರೀಸೆಟ್ ಆಲ್ ಸೆಟ್ಟಿಂಗ್ ಅಂತ. ಇಲ್ಲಿ ನೀವು ಮಾಡಬೇಕಾಗೋದು ರೀಸೆಟ್ ಆಲ್ ಸೆಟ್ಟಿಂಗು. ನೋಡ್ಬೋದು ಸೆಟ್ಟಿಂಗ್ ನೋಡ್ಕೊಳ್ಳಿ, ಇಲ್ಲಿ ರೀಸೆಟ್ ಆಲ್ ಸೆಟ್ಟಿಂಗ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇವಾಗ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನಿಮ್ಮ ಪ್ಯಾಟರ್ನ್, ಸ್ಕ್ರೀನ್ ಲಾಕ್ ಪ್ಯಾಟರ್ನ್ ಹಾಕಿದ ನಂತರ ನೆಕ್ಸ್ಟ್ ಇಲ್ಲಿ ರೀಸೆಟ್ ಆಲ್ ಸೆಟ್ಟಿಂಗ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಸೆಟ್ಟಿಂಗನ್ನು ಒಮ್ಮೆ ನೀವು ರೀಸೆಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಇವಾಗ ರೀಸೆಟ್ಟಿಂಗ್ ಅಂತ ಬರ್ತಾ ಇದೆ. ಈ ರೀತಿಯಾಗಿ ನೀವು ನಿಮ್ಮ ಫೋನಲ್ಲಿ ಸೆಟ್ಟಿಂಗನ್ನು ರೀಸೆಟ್ ಮಾಡಿದ ತಕ್ಷಣ ನೀವು ಇಲ್ಲಿ ತನಕ ಏನೆಲ್ಲ ರಾಂಗ್ ಸೆಟ್ಟಿಂಗ್ ಮಾಡಿರ್ತೀರಿ ಎಲ್ಲವೂ ಮತ್ತೆ ರೀಸೆಟ್ ಆಗುತ್ತೆ, ಅಂದರೆ ಡಿಫಾಲ್ಟಿಗೆ ಹೋಗುತ್ತೆ. ಇವಾಗ ನಿಮ್ಮ ಮೊಬೈಲಲ್ಲಿ ಏನೆಲ್ಲ ರಾಂಗ್ ಸೆಟ್ಟಿಂಗಿಂದ ಏನೆಲ್ಲ ಬಗ್ಸ್ ಆಗಿತ್ತು ಅಥವಾ ಏನಾದರೂ ಎಫೆಕ್ಟ್ ಆಗಿತ್ತು, ಸೊ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ. ಇವಾಗ ನಿಮ್ಮ ಮೊಬೈಲಲ್ಲಿ ಸ್ಪೀಡ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಹೊಸ ಫೋನ್ ತಗೊಂಡಾಗ ಯಾವ ರೀತಿ ಆಗುತ್ತೆ ಅದೇ ರೀತಿ ಸ್ಪೀಡ್ ಆಗುತ್ತೆ. ಇವಾಗ ಒಂದನೇ ಸೆಟ್ಟಿಂಗ್ ಆದ ನಂತರ 2ನೇ ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ. 2ನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಇಲ್ಲಿ ಲೊಕೇಶನ್ ಅಂತ ನೀವು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ, ಇಲ್ಲಾಂದರೆ ಇಲ್ಲಿ ಡೈರೆಕ್ಟಾಗಿ ಸಿಗುತ್ತೆ ಲೊಕೇಶನ್ ಅಂತ. ಕೆಲವೊಂದು ಫೋನಲ್ಲಿ ಎಡಿಷನಲ್ ಸೆಟ್ಟಿಂಗ್ ಸಿಗುತ್ತೆ, ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಲೊಕೇಶನ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಲೊಕೇಶನ್ ಸೆಟ್ಟಿಂಗ್ ಆದ ನಂತರ ಇಲ್ಲಿ ವೈಫೈ ಮತ್ತು ಬ್ಲೂಟೂತ್ ಸ್ಕ್ಯಾನಿಂಗ್ ಅಂತ ಇರುತ್ತೆ. ಇದು 2 ನಿಮ್ಮ ಫೋನಲ್ಲಿ ಆನ್ ಇರುತ್ತೆ, ವೈಫೈ ಸ್ಕ್ಯಾನಿಂಗು, ಬ್ಲೂಟೂತ್ ಸ್ಕ್ಯಾನಿಂಗು. ಇದನ್ನು ನೀವು ಮಾಡಬೇಕಾಗಿರೋದು ಆಫ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ವೈಫೈ ಮತ್ತು ಬ್ಲೂಟೂತ್ ಸ್ಕ್ಯಾನಿಂಗ್ ಇದು ಆಟೋಮೆಟಿಕ್ಕಾಗಿ ರನ್ ಆಗ್ತಿರುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಎನಿ ಟೈಮ್ ರನ್ ಆಗ್ತಿರುತ್ತೆ. ಇದು ನಿಮ್ಗೆ ಏನಾಗುತ್ತೆ, ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಜಾಸ್ತಿ ಆಗುತ್ತೆ. ಇದು ನಿಮ್ಮ ರ್ಯಾಮ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಜೊತೆಗೆ ಇದರಿಂದ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ. ಜೊತೆಗೆ ನಿಮ್ಮ ಬ್ಯಾಟ್ರಿ ಅನ್ನೋದು ಬ್ಯಾಕ್ಗ್ರೌಂಡಲ್ಲಿ ಕನ್ಸ್ಯೂಮ್ ಮಾಡ್ತಿರುತ್ತೆ. ಹಾಗಾಗಿ ಇಲ್ಲಿ ವೈಫೈ ಸ್ಕ್ಯಾನಿಂಗ್ ಮತ್ತು ಬ್ಲೂಟೂತ್ ಸ್ಕ್ಯಾನಿಂಗ್ 2 ನಿಮ್ಮ ಫೋನಲ್ಲಿ ಆನ್ ಇರುತ್ತೆ. 2ನ್ನು ಇಲ್ಲಿ ಆಫ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಯಾವಾಗ ಆನ್ ಮಾಡಬೇಕಾಗೋ ಪರಿಸ್ಥಿತಿ ಬಂದರೆ ಆವಾಗ ನೀವು ಆನ್ ಮಾಡಿದ್ರೆ ಆಯಿತು. ರಿಮೈನಿಂಗ್ ಟೈಮಲ್ಲಿ ಆಫ್ ಇಟ್ಕೊಳ್ಳಿ. ಇದು 2 ಸೆಟ್ಟಿಂಗು. ಇವಾಗ ನೀವು 3ನೇ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ನಂತರ ನೀವು ಒಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಕೊನೆ ತನಕ ನೋಡಿದವರಿಗೆ. ಹಾಗಾಗಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಫ್ರೆಂಡ್ಸ್, 3ನೇ ಸೆಟ್ಟಿಂಗಲ್ಲಿ ನೀವು ಮಾಡಬೇಕಾಗಿರುವಂಥದ್ದು
ನೋಡ್ಬೋದು ಒಂದು ಅಪ್ಲಿಕೇಶನ್ ಏನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಅಪ್ಲಿಕೇಶನು, ಬಟ್ ನಿಮಗಿದು 100ಕ್ಕೆ 100 ಬೆನಿಫಿಟ್ ಆಗುವಂಥ ಅಪ್ಲಿಕೇಶನ್ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಗೈಸ್ ನೋಡ್ಬೋದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಟಾಪಲ್ಲಿ ನೋಡ್ಬೋದು ಲಾಂಚ್ಡ್ ಆ್ಯಪ್ ಅಂತ ಇಲ್ಲಿ ತೋರಿಸ್ತಿದೆ. ಬಟ್ ಇಲ್ಲಿ 29 ಅಪ್ಲಿಕೇಶನು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿದೆ ಅಂತ ತೋರಿಸ್ತಿದೆ. ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಮೊಬೈಲ್ ಚಾರ್ಜ್ ಕನೆಕ್ಟ್ ಮಾಡಿದಾಗ ಚಾರ್ಜ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುವಂಥ ಅಪ್ಲಿಕೇಶನ್. ನೋಡ್ಬೋದು 29 ಅಪ್ಲಿಕೇಶನ್ ರನ್ ಆಗ್ತಿದೆ ಬ್ಯಾಕ್ಗ್ರೌಂಡಲ್ಲಿ. ಇವಾಗ ನೀವೇನು ಮಾಡಬೇಕು ಅಂದರೆ ಆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುವಂಥ ಅಪ್ಲಿಕೇಶನ್ ಕ್ಲೋಸ್ ಮಾಡಿಬಿಟ್ಟು ನಂತರ ನೀವು ಇಲ್ಲಿ ಚಾರ್ಜರ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಆವಾಗ ನಿಮ್ಗೆ ಇಲ್ಲಿ ಮೊಬೈಲ್ನ ಬ್ಯಾಟ್ರಿ ಬಂದುಬಿಟ್ಟು ಕನ್ಸ್ಯೂಮ್ ಆಗ್ತಿರಲ್ಲ ಬ್ಯಾಕ್ಗ್ರೌಂಡಲ್ಲಿ. ಆವಾಗ ಏನಾಗುತ್ತೆ, ನಿಮ್ಮ ಮೊಬೈಲ್ ಬೇಗನೆ ಚಾರ್ಜ್ ಆಗುತ್ತೆ. ಸಿಂಪಲ್ ಆಗಿ ಇಲ್ಲಿ ಪ್ಲೇ ಬಟನ್ ಇದೆಯಲ್ಲ, ಈ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನೋಡ್ಬೋದು ಇದು ಅಪ್ಲಿಕೇಶನು ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುವಂಥ ಅಪ್ಲಿಕೇಶನನ್ನು 1 by 1 ಇದು ಕ್ಲೋಸ್ ಮಾಡ್ತಿದೆ. ನೋಡ್ಬೋದು ಕೆಳಗಡೆ ಯಾವ ಅಪ್ಲಿಕೇಶನ್ ಕ್ಲೋಸ್ ಆಗ್ತಿದೆ ಅದರ ನೇಮ್ ಕೂಡ ಬರ್ತಿದೆ. ಈ ರೀತಿಯಾಗಿ ನೀವು ಚಾರ್ಜನ್ನು ಕನೆಕ್ಟ್ ಮಾಡೋಕ್ಕಿಂತ ಮೊದಲು ಈ ಅಪ್ಲಿಕೇಶನ್ ಮೂಲಕ ಒಮ್ಮೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುವಂಥ ಎಲ್ಲ ಅಪ್ಲಿಕೇಶನ್ ಕ್ಲೋಸ್ ಮಾಡಬೇಕು. ತದನಂತರ ನೋಡಿ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಎಷ್ಟು ಬೇಗ ಫುಲ್ ಆಗುತ್ತೆ ಅಂತ ಹೇಳಿದ್ರೆ 30 ಮಿನಿಟಲ್ಲಿ 100% ಚಾರ್ಜ್ ಆಗುತ್ತೆ. ಮೊದಲನೇದಾಗಿ ನೀವು ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಯಾವಾಗ ನೀವು ಚಾರ್ಜರ್ನ ಕನೆಕ್ಟ್ ಮಾಡ್ತೀರಿ ಆವಾಗ ನೀವು ಮೊದಲನೇದಾಗಿ ಈ ಅಪ್ಲಿಕೇಶನ್ ಮೂಲಕ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುವಂಥ ಎಲ್ಲ ಅಪ್ಲಿಕೇಶನನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ನೋಡ್ಬೋದು ಇವಾಗ ಲಾಂಚ್ಡ್ ಆ್ಯಪಲ್ಲಿ ಇವಾಗ 0 ಅಂತಿದೆ, ಅಂದರೆ ಎಲ್ಲ ಅಪ್ಲಿಕೇಶನ್ ಇದು ಸ್ಟಾಪ್ ಮಾಡಿದೆ. ಇದಾದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಒಂದು ಬೋನಸ್ ಟಿಪ್ಸ್ ತಿಳಿಸ್ಕೊಡ್ತಿದ್ದೀನಿ. ನೀವು ಮಾಡಬೇಕಾಗಿರೋದು ಬ್ಯಾಕ್ಗ್ರೌಂಡಲ್ಲಿ ಈ ರೀತಿಯಲ್ಲಿ ಇರುತ್ತಲ್ಲ, ಇಲ್ಲಿ ನೀವು ರೀಸೆಂಟ್ ಟ್ಯಾಬಲ್ಲಿ ಇರುತ್ತಲ್ಲ ಅದನ್ನು ಕ್ಲೋಸ್ ಮಾಡಿ ನಂತರ ಮೊಬೈಲನ್ನು ಒಮ್ಮೆ ನೀವು ಫ್ಲೈಟ್ ಮೋಡಿಗೆ ಹಾಕಿ ಚಾರ್ಜ್ ಮಾಡಬೇಕಾಗುತ್ತೆ ಸಾಧ್ಯ ಆದರೆ. ಯಾಕಂದರೆ ಫ್ಲೈಟ್ ಮೋಡಿಗೆ ಹಾಕಿದಾಗ ನಿಮಗೆ ಏನೆಲ್ಲ ಕನೆಕ್ಷನ್ ತಗೊಳ್ತಿರುತ್ತೆ, ಇಂಟರ್ನೆಟ್ ಸಪ್ಲೈ, ವೈಫೈ ನೆಟ್ವರ್ಕ್ ಎಲ್ಲ, ಅದು ಒಮ್ಮೆ ಸ್ಟಾಪ್ ಆಗುತ್ತೆ. ಆವಾಗ ನೀವು ನಿಮ್ಮ ಮೊಬೈಲ್ನ ಚಾರ್ಜ್ ಬಂದುಬಿಟ್ಟು ಸ್ಪೀಡಾಗಿ ಆಗುತ್ತೆ. ಹೀಗಾಗಿ ನೀವು ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ ನಂತರ ನಿಮ್ಮ ಮೊಬೈಲ್ನ ಚಾರ್ಜ್ ಮಾಡಿ ನೋಡಿ. ನಾರ್ಮಲಾಗಿ ನಿಮ್ಮ ಮೊಬೈಲ್ ಚಾರ್ಜು 2 ರಿಂದ 3 ಗಂಟೆ ಆಗ್ತಿದ್ರೆ 0 to 100% ಚಾರ್ಜ್ ಆಗಬೇಕಾದ್ರೆ, ಬಟ್ ಈ ಸೆಟ್ಟಿಂಗ್ ಮಾಡಿದ ನಂತರ ನಿಮ್ಮ ಮೊಬೈಲ್ನ ಚಾರ್ಜು ಕೇವಲ 30 ನಿಮಿಷದಲ್ಲಿ ನೀವು ಫುಲ್ ಚಾರ್ಜ್ ಆಗುತ್ತೆ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ನೀವು ಫೋನ್ ಯಾವುದೇ ಯೂಸ್ ಮಾಡ್ತೀರಿ, ಈ ಸೆಟ್ಟಿಂಗ್ ಮಾಡಿದ ನಂತರ ನಿಮ್ಮ ಮೊಬೈಲ್ನ ಚಾರ್ಜ್ ಬಂದುಬಿಟ್ಟು 0 to 100 ನಿಮಗೆ ಕೇವಲ 30 ನಿಮಿಷದಲ್ಲಾಗುತ್ತೆ. ಇದು ಎಷ್ಟು ವರ್ಕ್ ಆಗ್ತಿದೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 100% ವರ್ಕಿಂಗ್ ಅಂತ ಕಮೆಂಟ್ ಮಾಡಿ, ಯೂಸ್ಫುಲ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ನಾವು ಇದೇ ರೀತಿಯ ಯೂಸ್ಫುಲ್ ವಿಡಿಯೋನ ಹಾಕ್ತಿರ್ತೀವಿ, ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.